ಸಂಜೆಯ ವಂದನೆಗಳು ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ನಮಸ್ಕಾರ ಅಂತ ತಿಳಿಸ್ತಾ, ಶ್ರೀಮತಿ ಸಿಂಧೂರ ನಮ್ಮ ನಾಗಿರೆಡ್ಡಿ ಸರ್ ಮತ್ತು ಅವರ ತಂಡದ ಒಂದು ಕಾಣಿಕೆ ನಿಜಕ್ಕೂ ತೆರೆ ಮೇಲೆ ನೋಡಿದ್ರಿ, ಅದ್ಭುತವಾಗಿ ಮೂಡಿ ಬಂದಿದೆ. ಆ ಟೀಸರ್ ಇರ್ಬೋದು, ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಎಸ್ಪೆಷಲಿ ಸಾಂಗಲ್ಲಿ ಹೀರೋ ಸರ್ ಮತ್ತು ಹೀರೋಯಿನ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರೆ. 2-3 ಶಾರ್ಟಲ್ಲಂತೂ ಎಲ್ಲರೂ ವಿಷನ್ ನೋಡಿಯುವಂಥ ಶಾರ್ಟ್ಸ್ಗಳಿದೆ. ನಿಮ್ಮ ಲುಕ್, ಒಂದು ಗಾಗಲ್ ಹಾಕ್ಕೊಂಡು ಮತ್ತೆ ಸೀನರಿ DOP ದಾಸ ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಕಥೆನೂ ಕೂಡ ತುಂಬ ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ನಿಮಗೆ ನೋಡಿದಾಗೇನೋ ಒಂದು ಬಿಗಿನಿಂಗ್ ಮೈಥಾಲಜಿ ಅನ್ನಿಸ್ಬೋದು, ಬಟ್ ಕತೆ ಮೈಥಾಲಜಿ ಜೊತೆಯಲ್ಲಿ ಸೋಷಿಯಲ್ ತುಂಬ ಚೆನ್ನಾಗಿ ಒಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಬಂದು ಒಬ್ಬ ಹೀರೋ ಸೋದರ ಮಾವನ ಪಾತ್ರ. ಅದು ತುಂಬ ಕ್ರಿಕೆಟ್ ಪಾತ್ರ. ಅದು ತೆರೆ ಮೇಲೆ ನೋಡಿದ್ರೆ ನಮ್ಮ ಹಿಂದಿನ ಹಳೆಯ ಸಿನಿಮಾಗಳಲ್ಲಿ ವಜ್ರಮುನಿ ಅವರು, ವೀರೇಂದ್ರ ಗೋಪಾಲ್ ಅವರು, ತೂಪ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದ ಪಾತ್ರನ ನೆನಪಿಗೆ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದು ನೀವು ಸೀನ್ ನೋಡಿದಾಗ ಗೊತ್ತಾಗುತ್ತೆ. ರೀ ರೆಕಾರ್ಡಿಂಗ್ ಅಲ್ಲಂತೂ ನಮಗೆ ಮೊನ್ನೆ ಪ್ರೊಡ್ಯೂಸರ್ ಸರ್ ಮಾತಾಡಿದಾಗ ನಾಗಿರೆಡ್ಡಿ ಅವರು ತುಂಬಾ ಅದ್ಭುತವಾಗಿ ನಿಮ್ಮ ಒಂದು ಕ್ಯಾರೆಕ್ಟರ್ಗೆ ಮ್ಯೂಸಿಕ್ ಕೂಡ ಬಿಲ್ಟಪ್ ಮಾಡಿದ್ದೀನಿ ಅಂದ್ರೆ ಬಹಳ ಸಂತೋಷ ಆಯಿತು. ಥ್ಯಾಂಕ್ಸ್ ನಾಗಿರೆಡ್ಡಿ ಸರ್. ಹಾಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಂಗು ಮೊದಲನೇ ದಿನದಿಂದಾನು ಬಹಳ ನಮಗೆ ಸಪೋರ್ಟಿವ್ ಆಗಿ ಆ ಒಂದು ಕ್ಯಾರೆಕ್ಟರೈಸೇಷನ್ ಬಿಲ್ಡಪ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ನಿರ್ದೇಶಕರು, ಇವತ್ತು ಮಳೆಯ ಕಾರಣದಿಂದ ಬರೋಕ್ಕಾಗಿಲ್ಲ, ಅವರು ಅನಂತರಾಜ್ ಅವರು ಈ ಕಥೆನ ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಇವತ್ತಿನ ದಿನಕ್ಕೆ ಏನು ಬೇಕು ಅದನ್ನ ಒಂದು ಪ್ರೇಕ್ಷಕರಿಗೆ ರಸದೌತಣ ನೀಡುವಂತೆ ಛಾಯಾಗ್ರಹಣ ಇರ್ಬೋದು, ಕಥೆ ಇರ್ಬೋದು, ನಾಗಿರೆಡ್ಡಿ ಅವರು ಮತ್ತೆ ನಮ್ಮ ಅವರ ಸುಪುತ್ರ ಇಬ್ಬರು ಕೂಡ ಟೈಮ್ಗೆ ಒಳ್ಳೆ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ. ಈ ಸಿನಿಮಾ ನಿಜಕ್ಕೂ ಈ ಒಂದು 2026 ಅಲ್ಲಿ ಹಿಟ್ ಆಗುತ್ತೆ, ಒಂದು ಮೈಲಿಗಲ್ಲಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ಸಿಂಧೂರ ತಂಡಕ್ಕೆ ಆಲ್ ದ ಬೆಸ್ಟ್ ಹೇಳ್ತಾ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭೀಮ್. ಧನ್ಯವಾದಗಳು. ಈಗ ನಮ್ಮ ಚಿತ್ರದಲ್ಲಿ ಖಳನಟರಾಗಿ ಅಭಿನಯಿಸತಕ್ಕಂಥ ಪ್ರಸನ್ನ ಬಾಗಿನ ಅವರು ಈ ಚಿತ್ರದ ಬಗ್ಗೆ ಮಾತಾಡಬೇಕು. ಮೊದಲದಾಗಿ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಶ್ರೀಮತಿ ಸಿಂಧೂರ ಒಂದು ಒಳ್ಳೆ ಅನುಭವ, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂದ್ರೆ ಒಂದಷ್ಟು ಹೊಸ ಹೊಸ ಕಲಾವಿದರ ಜೊತೆ ಕೆಲಸ ಮಾಡುವಂತ ಅವಕಾಶ, ಜೊತೆಗೆ ಅನಂತರಾಜ್ ಸರ್ ಡೈರೆಕ್ಟರ್, ಅವ್ರ ಜೊತೆ ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅನುಭವ. ಆ್ಯಂಡ್ ಗಂಗಾಧರ್ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಾಗಿರೆಡ್ಡಿ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾನ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಒಂದೊಳ್ಳೆ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಅಂದರೆ ಹ್ಯೂಮನ್ ವ್ಯಾಲ್ಯೂಸ್, ಇಮೋಷನಲ್ ವ್ಯಾಲ್ಯೂಸ್ಗಳನ್ನು ಇಟ್ಕೊಂಡು ಮತ್ತೊಬ್ಬರು ಯಾವ ಥರ ಅವ್ರಿಗೆ ಮೋಸ ಮಾಡ್ತಾರೆ, ಅದು ಅವರ ಇಮೋಷನಲ್ ವ್ಯಾಲ್ಯೂಸ್ ಜೊತೆ ಯಾವ ಥರ ಆಟ ಆಡ್ತಾರೆ, ಇನ್ ರಿಟರ್ನ್ ಕರ್ಮ ರಿಟರ್ನ್ಸ್ ಅಂತ ಏನಿದೆ ಅದರ ಮೂಲ ಇಟ್ಕೊಂಡು ಕತೆ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಲೊಕೇಶನ್ಸ್ ಬಗ್ಗೆ ಹೇಳೋದ್ರೆ ಮೂಡಿಗೆರೆ ಸುತ್ತಮುತ್ತ ನಾನು ಫಸ್ಟ್ ಟೈಮ್ ಒಂದು ಸಿನಿಮಾ ಅಂತ ಆ್ಯಕ್ಟಿಂಗ್ ಮಾಡಿದ ಆ ಲೊಕೇಶನಲ್ಲಿ. ತುಂಬ ಒಳ್ಳೆ ಲೊಕೇಶನ್. ಆ್ಯಂಡ್ ನೀವೇ ನೋಡಿದ್ರೆ ಸಾಂಗಲ್ಲಿ ಎಷ್ಟು ಚೆನ್ನಾಗಿ ಲೊಕೇಶನ್ ಅನ್ನು ತೋರಿಸಿದ್ದಾರೆ. ಅದೆಲ್ಲ ಕ್ರೆಡಿಟ್ಸು ದಾಸಣ್ಣನಿಗೆ ಹೇಳಬೇಕು. ಯಾಕಂದರೆ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮ್ಯಾನ್, ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಮ್ಮ ಸಿಂಧೂರ ತಂಡಕ್ಕೆ. ಆದಷ್ಟು ಬೇಗ ಶ್ರೀಮತಿ ಸಿಂಧೂರ ಚಿತ್ರ ಬಿಡುಗಡೆ ಆಗ್ತದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಚಿತ್ರದ ಮೇಲೆ ಇರಲಿ. ಆ್ಯಂಡ್ ಮೇನ್ ಆಗಿ ವಿಜಯ ರಾಘವೇಂದ್ರ ಸರ್ ಜೊತೆ ನಮ್ಮದು 2ನೇ ಸಿನಿಮಾ ಇದು. ತುಂಬ ಖುಷಿ ಅವ್ರ ಜೊತೆ ವರ್ಕ್ ಮಾಡೋದು. ಅದೇ ಥರ ಶ್ರೀಮತಿ ಸಿಂಧೂರ ಚಿತ್ರದ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ನಮ್ಮ ಚಿತ್ರದಲ್ಲಿ ಬಾಲನಟನಾಗಿ ಅಭಿನಯಿಸಿರ್ತಕ್ಕಂಥ ಮೌಲ್ಯ ವೇದಿಕೆ ಮೇಲೆ ಬರಬೇಕು. ಸೇರು ನೋಡಿ. ಈಗ ಸಾಹಿತಿಗಳು, ಕವಿಯಣ್ಣ ಶ್ರೀಮತಿ ಸಿಂಧೂರ ಬಗ್ಗೆ 2 ಮಾತು. ಎಲ್ರಿಗೂ ನಮಸ್ಕಾರ.
ಇದೇ ಸಿನಿಮಾದಲ್ಲಿ ಈಗ ಒಂದು ಹಾಡು ನೋಡಿದ್ರಿ, ಹೂಮಳೆ ಹೂಮಳೆ ಅಂತ. ಬಹುಶಃ ಇವತ್ತಿಗೆ ಅದನ್ನ ಹೆವಿ ಮಳೆ ಅಂತ ಲಿರಿಕ್ ಚೇಂಜ್ ಮಾಡಬೇಕಾಗತ್ತೆ ನಾನು. ಬಹುಶಃ ಇಷ್ಟು ಸಾಹಸ ಪಟ್ಟು ಒಂದು ಆಡಿಯೋ ರಿಲೀಸು ಅಥವಾ ಟೀಸರ್ ರಿಲೀಸಿಗೆ ಬಂದಿದ್ದು ನನ್ನ 25 ವರ್ಷಗಳ ಕರಿಯರಲ್ಲಿ ಇದೆ ಮೊದಲು. ಹಾಗಾಗಿ ಈ ಚಿತ್ರ ಯಾವತ್ತೂ ನೆನಪಿರುತ್ತೆ. ವಿಶೇಷತೆಗಳಾದ್ರೆ ನಾಗಿರೆಡ್ಡಿ ಸರ್ ಜೊತೆನೂ ಮತ್ತೆ ರಾಜೇಶ್ ರಾಮನಾಥ್ ಸರ್ ಜೊತೆನೂ ಬಹುಶಃ 20 ವರ್ಷಗಳ ಹಿಂದೆ ಇಬ್ಬರ ಜೊತೆನೂ ಕೆಲಸ ಮಾಡಿದ್ವಿ. ರಾಜೇಶ್ ರಾಮನಾಥ್ ಸರ್ ಟ್ಯೂನ್ಗಳಿಗೆ ಇವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದ್ದು, ಮತ್ತೆ ಈಗ ಅವರ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ. ಇದರಲ್ಲಿ 2 ಹಾಡುಗಳು ನಾನು ಬರ್ತಿದ್ದೀನಿ. ಎರಡು ಹೂಮಳೆ ಅಂತ ಒಂದು, ಅಲ್ಲೊಂದು ಇಲ್ಲೊಂದು ಮೋಡವು ನಮ್ಮನೆ ಕದ್ದು ನೋಡುತ್ತವೆ ಅಂತ. ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಸರ್. ತುಂಬಾ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತೀರಾ. ನಿಮಗೆ ಏಕೆ ಆಗ್ತಿಲ್ವಾ ಅಂತ, ಏನಾದ್ರು ಫ್ರಿಜ್ ಒಳಗೆ ಕೂತ್ಕೋತೀರಾ ಮನೆ ಹೋಗಿ ಅಂತ ಒಂದು ಡೌಟ್ ಆಗ್ತಿದೆ ನನಗೆ. ನಾವೆಲ್ಲ ನಿಮ್ಮ ಜೊತೆಯವ್ರೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಮೇಡಮ್ ಅಷ್ಟೇ, ಹೀರೋಯಿನ್ ಮೇಡಮ್ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಹಾಡುಗಳು ಮಧುರವಾಗಿ ಮೂಡಿ ಬಂದಿದೆ. ಈಗ ಇತ್ತೀಚೆಗೆ ಬರ್ತಿರೋ ಹಾಡುಗಳಿಗೆ ಕಂಪೇರ್ ಮಾಡಿದ್ರೆ ತುಂಬಾ ಖಂಡಿತವಾಗಿ ಯಾವುದೇ ಡೌಟ್ ಇಲ್ಲದೆ ಇರ್ಬೋದು. ವಿಶೇಷವಾಗಿ ಯಾಕಂದ್ರೆ ತುಂಬಾ ಅಬ್ಬರದ ಹಾಡುಗಳು, ಬಹಳ ಮೆಲೋಡಿಯಸ್ 4 ಹಾಡುಗಳು ಕೂಡ ಮೆಲೋಡಿ ಕೇಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೇಕ್ಷಕರ ಪ್ರೋತ್ಸಾಹ, ಮಾಧ್ಯಮಗಳ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಹೇಳ್ಬಿಡ್ತೀವಿ. ಕೊನೆಯದಾಗಿ ನೆನಪಿಸ್ಕೋಬೇಕು ಅಂದರೆ ಡೈರೆಕ್ಟರ್ ಅವರು ಅನಂತರಾಜ್ ಸರ್ ಮತ್ತು ಗಂಗು ಸರ್ನ ನೆನಪಿಸ್ಕೋಬೇಕು. ಈ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಅವರು ಮುಖ್ಯ ಕಾರಣಕರ್ತರು. ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾಗೂ ದೊಡ್ಡ ಯಶಸ್ಸು ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಈಗ ನೃತ್ಯ ನಿರ್ದೇಶಕರು 5 ಸ್ಟಾರ್ ಗಣೇಶ್ ಮಾಸ್ಟ್ರು ಮಾತಾಡಬೇಕು ಅಂತ. ಹಾಯ್, ಎಲ್ರಿಗೂ ನಮಸ್ತೆ. ಮಳೆ ಬಂದ್ರೆ ಅದೃಷ್ಟ ಬರುತ್ತೆ ಅಂತೆ. ನಿಜವಾಗ್ಲೂ ಮಳೆ ಬಂದೈತಿ. ಈ ವರ್ಷದ ಮೊದಲನೇ ಮಳೆ ಇದೆ. ಈ ವರ್ಷದ್ದು ಈ ಸಿನಿಮಾ ಇಟ್ಟಾಗ್ಲಿ ಅಂತ ಕೇಳ್ಕೊತೀನಿ. ಯಾಕಂದ್ರೆ ಮಳೆ ಬಂದ್ರೆ ಸಿಗುತ್ತೆ ಅಂತ. ಅಲ್ಲ, ಸೀರಿಯಸ್ ಆಗಿ ಆಗಿನ ಕಾಲದಲ್ಲಿ ನಿಮ್ಗೆಲ್ಲ ಗೊತ್ತಿರಬೇಕು, ಮಳೆ ಬಂದ್ರೆ ಶುಭ. ಅದಕ್ಕೆ ನಮ್ಮ ಸಿನಿಮಾಗೆ ಒಳ್ಳೇದಾಗ್ಲಿ ಅಂತ ಹೇಳ್ಕೊತೀನಿ. ಆಮೇಲೆ ನನಗೆ ಇದರಲ್ಲಿ ಅವಕಾಶ ಮಾಡಿಕೊಂಡ ಗಂಗಣ್ಣನಿಗೆ ತುಂಬಾ ಧನ್ಯವಾದಗಳು. ಆಮೇಲೆ ನಿರ್ಮಾಪಕರು ಥ್ಯಾಂಕ್ ಯು ಸರ್. ನನಗೆ ಎರಡು ಹಾಡಿಗೆ ನಾನು ಮಾಡಿದ್ದೀನಿ. 2 ಹಾಡು ನೀವು ಏನು, ನಾನು 2 ಹಾಡು ಕವಿರಾಜಿಗೆ ಬರೆದ ಹಾಡಿಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಹಾಡುಗಳು. ಆಮೇಲೆ ನನಗೆ ಒಳ್ಳೆ ಲೊಕೇಶನ್ ಕೊಟ್ಟರು ಗಂಗಣ್ಣ. ಆಮೇಲೆ ಡೈರೆಕ್ಟರ್ಗೆ ಥ್ಯಾಂಕ್ಸ್. ಆಮೇಲೆ ಕ್ಯಾಮರಾಮನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪಾಪ ನಾನು ಏನೇ ಹೇಳಿದ್ರು ಟಕ್ ಮಾಡೋರು. ನಮಗೆ ಕಡಿಮೆ ಟೀಮ್ ಇದ್ರೂ ಲೊಕೇಶನ್ ತುಂಬ ಶಿಫ್ಟಿಂಗ್ ಇತ್ತು, ಅಲ್ಲಿ ತುಂಬ ಕಡೆ ಶಿಫ್ಟ್ ಇತ್ತು. ಅದು ತುಂಬ ಫಾಸ್ಟಾಗಿ ಕೆಲಸ ಮಾಡಿಕೊಟ್ರು. ಆಮೇಲೆ ರಾಘು ಜೊತೆ ಕೆಲಸ ಮಾಡೋದು ನಾನು ಅದೃಷ್ಟ ಅನ್ಕೋತೀನಿ. ಏಕೆಂದರೆ ನಿಜವಾದ ಸರ್ ಲಕ್ ಸರ್. ಏನಕ್ಕೆ ಅಂದರೆ ನನಗೆ ಕಂಫರ್ಟಬಲ್, ತುಂಬ ಈಸಿ ಆಗುತ್ತೆ. ಅಲ್ಲ ನಿಮ್ಗೆ ಹೇಳ್ತೀನಿ ಕ್ಲಿಯರ್. ರಾಘು ಜೊತೆ ರಿಹರ್ಸಲ್ ಬೇಕಾಗಿಲ್ಲ, ಶೂಟಿಂಗ್ ಸ್ಪಾಟಲ್ಲೇ ನಾವು ಕಂಪೋಸ್ ಮಾಡ್ಬೋದು. ಅಷ್ಟು ಒಳ್ಳೆ ಡ್ಯಾನ್ಸರ್, ನಾನು ಹೇಳ್ತೀನಿ, ಅದ್ಭುತ ಡ್ಯಾನ್ಸರ್. ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ನಮ್ಗೆ ಅವಕಾಶ ತುಂಬ ಕಡಿಮೆ ಇತ್ತು. ಅಲ್ಲ, ಆದರೂ ಟ್ರೈ ಮಾಡಿದ್ದು ಪ್ರಯತ್ನದಲ್ಲಿ. ಆಮೇಲೆ ಪ್ರಿಯ ಪಾಪ ಬಂದು ರಿಹರ್ಸಲ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ನಾನು ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀವಿ. ಈ ಮಳೆ ಹಿಂಗೆ ನಮಗೆ ಸಕ್ಸಸ್ ಕೊಟ್ಟಿದ್ದು ಅಂದರೆ ನಾವು ಈ ವರ್ಷದ ಬಿಸಿಲು ನೆನೆ ತನಕ ಬಿಸಿಲು ಮಳೆ ಬಂದಿದೆ. ಅದೇ ರೀತಿ ನಮಗೆ ಸಿನಿಮಾ ಸಕ್ಸಸ್ ಆಗಲಿ. ಈ ಒಂದು ಸಿನಿಮಾ ಸಕ್ಸಸ್ ಆದರೆ ನಿರ್ಮಾಪಕರಿಗೆ, ಟೆಕ್ನಿಷಿಯನ್ಗೆ, ಹೀರೋಗೆ ಎಲ್ಲರೂ ಒಳ್ಳೆ ಹೆಸರು ಬರುತ್ತೆ, ದುಡ್ಡು ಬರುತ್ತೆ ಅನ್ಕೋತೀನಿ. ನಿರ್ಮಾಪಕರು ಬಂದು ನಮ್ಗೆ ದುಡ್ಡು ಬರುತ್ತೆ. ಥ್ಯಾಂಕ್ ಯು ಸರ್, ಒಳ್ಳೆಯದು. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಅದೇ ರೀತಿ ಉಗ್ರಂ ರವಿ ಅವರು ವೇದಿಕೆ ಮೇಲೆ ಬರಬೇಕು ನೋಡಿ. ಹಿಂಗಿನ ಚೇರ್, ಅದಕ್ಕೆ ಕರೀಲಿ, ಬೇಜಾರಾಗಬೇಡಿ. ಈಗ ನಮ್ಮ ನಿರ್ಮಾಪಕರು ನಾಗಿರೆಡ್ಡಿ ಸರ್ ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ ಎಲ್ರಿಗೂ, ಮೀಡಿಯಾದವರಿಗೂ, ಕಲಾವಿದರಿಗೂ, ಎಲ್ಲ ನಮ್ಮ ಸಹಪಾಠಿಗಳಿಗೂ ನಮಸ್ಕಾರ. ನಾನು ಇದು 20 ವರ್ಷಗಳ ಕನಸು ಈಗ ನೆರವೇರ್ತಾ ಇದೆ. ವೇಚಿಗಲ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ತಾವೆಲ್ಲರೂ ನೋಡಿದ್ದೀರಾ. ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದೇ ಥರ ಇವಾಗ 20 ವರ್ಷ ಆದ ನಂತರ ನಾವು ಒಂದು ಸಿನಿಮಾ ಮಾಡೋಣ, ನನ್ನ ಕೈಲಾದಷ್ಟು ಒಂದಷ್ಟು ನಮ್ಮ ಕಾರ್ಮಿಕರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಮಾಡಿದೆ. ಅದಕ್ಕಾಗಿ ನಮ್ಗೆ ಒಳ್ಳೆ ಹೀರೋ ಬೇಕಾಗಿತ್ತು. ಫಸ್ಟ್ ಕ್ಲಾಸ್ ಹೀರೋ ಸಿಕ್ಕಿದ್ರು, ಹೀರೋಯಿನ್ ಸಿಕ್ಕಿದ್ರು, ಡೈರೆಕ್ಟರ್ ಸಿಕ್ಕಿದ್ರು. ಆಮೇಲೆ ನಮಗೆ ಎಕ್ಸಿಕ್ಯೂಟಿವ್ ನಮ್ಮ ಗಂಗಾಧರ್ ಅವರು ಸಿಕ್ಕಿದ್ರು. ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಇವರು ಕವಿರಾಜ್ ಅವರು ನನಗೆ ಹಳೆಯ ದೋಸ್ತು.
ಅದರಿಂದ ಒಂದು ವಿಷಯ ಏನಂದ್ರೆ ಇವರು ನನಗೆ ಬರೆದಿರೋ ಸಾಂಗ್ ಇದುವರೆಗೂ ದುಡ್ಡು ತಗೊಂಡಿಲ್ಲ, ಕೇಳೇ ಇಲ್ಲ ನನಗೆ ಇವರು. ನಾನು ಅದ್ಭುತ ಇದು. ಬೇರೆಯವರೆಲ್ಲ ಫಸ್ಟ್ ದುಡ್ಡು ಕೊಟ್ಟರೆ ಬರೀತಾರೆ, ಆದರೆ ಇವರು ಬರೆದ್ರು ಇದುವರೆಗೂ ಕೇಳಿಲ್ಲ. ಇದು ನಮ್ಮ ಮೇಲೆ ಪ್ರೀತಿನ ಏನೋ ಗೊತ್ತಾಗಿಲ್ಲ. ಯಾವ್ದು ಸಟ್ಲ್ ಮಾಡಿಲ್ಲ ನಾನು, ದಯವಿಟ್ಟು ಕ್ಷಮಿಸ್ಬೇಕು ನೀವು. ನಾವು ಮಾಡ್ಕೊಳ್ತೀವಿ ಸರ್. ಇಲ್ಲಿ ಪತ್ರಕರ್ತರಿಗೆ ನಾನು ಇನ್ನೊಂದ್ಸಲ ನಮಸ್ಕಾರವನ್ನು ಹೇಳ್ತೀನಿ. ತುಂಬಾ ನಮ್ಮ ಮೇಲೆ ಭರವಸೆ ಇಟ್ಟು ಇಷ್ಟು ದೊಡ್ಡ ಮಳೆ ಇದ್ರೂ ಕೂಡ ತಾವಿಲ್ಲಿ ಬಂದು ಇಲ್ಲೆಲ್ಲ ವೆಯ್ಟ್ ಮಾಡಿ ಇಷ್ಟೊತ್ತು ನೀವು ಮಾಡಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಂತರ ನಮ್ಮ ಈ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು, ನಮ್ಮ ಟೀಮ್ ಅವ್ರು ಬಂದಿದ್ದಾರೆ. ಸ್ವಲ್ಪ ಡೈರೆಕ್ಟರ್ನವರು ಮತ್ತು ಇವರು ಕ್ಯಾಮ್ರಾಮ್ಯಾನ್ ಅವರು ಬರೋದು ಲೇಟ್ ಆಗಿದೆ. ಬಟ್ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಮಳೆಯಿಂದ, ಅದರಿಂದ ಬರಲಿಲ್ಲ. ಅವ್ರಿಗೂ ಇದ್ರ ಬಗ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಇನ್ನೇನು ವಿಶೇಷ ಅನ್ನೋದೇನು ನಮ್ಮ ಹತ್ರ ಎಲ್ಲ ಇನ್ನೊಂದು ವಿಶೇಷ ಏನಂದರೆ, ನನ್ನಲ್ಲಿ ಈ ಸಿನಿಮಾ ನನ್ನ ಬಂಡವಾಳ ಏನು ಬಿದ್ದಿದೆ ಅದ್ರ ಮೇಲೆ ಬಂದಿರೋ ದುಡ್ಡನ್ನು ಎಲ್ಲ ನಮ್ಮ ಕಾರ್ಮಿಕ ಕಲಾವಿದರಿಗೂ ನಾನು ಸೇರ್ಕೊಡ್ತೀನಿ. 100% ಪ್ರತಿಯೊಬ್ಬರಿಗೂ ಸೇರ್ಕೊಡ್ತೀನಿ. ಬರೀ ನನಗೆ ಏನಿದೆ ನಾನು ತಗೊಂಡು ಪ್ರತಿಯೊಂದು ರೂಪಾಯಿ ಕಲಾವಿದರಿಗೆ ನಾನು ಹಂಚಿಬಿಡ್ತೀನಿ. ನನಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಳ್ಳೆ ಕಲಾವಿದರಿಗೆ, ಕಾರ್ಮಿಕರಿಗೆ ಇವ್ರಿಗೊಂದು ಕೆಲಸ ಕೊಡಬೇಕಂತ ನನ್ನಲ್ಲಿ ಒಂದು ಧ್ಯೇಯ ಇತ್ತು. ಅದು ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಅದೇ ಥರ ನಮಗೊಂದು ಸಾಂಗ್ ಸ್ಪೆಷಲ್ ಆಗಿ ಒಂದು ವಿಶೇಷವಾಗಿ ಹೇಳ್ಬೇಕು. ನಿಮಗೆ ಕೈಲಾಸ್ ಕೇರ್ ಹತ್ರ ನಾವು ಒಂದು ಸಾಂಗ್ ಅವ್ರಿಗೆ ಕೇಳಿದ್ವಿ, ಸರ್ ನಮ್ಗೊಂದು ವಿಶೇಷವಾದ ಸಾಂಗ್ ಮಾಡಿಕೊಡ್ಬೇಕು, ಆಂಜನೇಯ ಸ್ವಾಮಿಂದು ಹನುಮಾನ್ ಚಾಲಿಸ ಮಾಡಿಕೊಡ್ಬೇಕಂತ ಕೇಳಿದಾಗ ಅವ್ರಿಗೆ ನನಗೆ ಒಂದು ವಾರ ಟೈಮ್ ಕೊಡಿ ಅಂತ ಹೇಳಿದ್ರು. ನಂತರ ಒಂದು ವಾರ ಆದಮೇಲೆ ಎಲ್ಲೋ ಹೊರಗಡೆ ಹೋಗಿದ್ರು, ಬಂದಿದ್ದೀನಿ ಅಂತೇಳಿ ಬಾಂಬೆಗೆ ಹೋಗಿ ವಿಶೇಷವಾದ ಸ್ಪೆಷಲ್ ಹಾಡು ಅವ್ರು ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅವ್ರು ಏನಂದ್ರು, ಇದು ಕರ್ನಾಟಕ ನಾನು ಆಡ್ತಾ ಇಲ್ಲ, ಸಾರೇ ಇಂಡಿಯಾಕನ ಸಾಂಗ್ ಅಷ್ಟು ಅದ್ಭುತ ಅದೊಂದು ಸಾಂಗ್ ಮಾಡಿಕೊಟ್ಟಿದ್ದಾರೆ. ಈ ಸಾಂಗನ್ನು ಮುರಳೀಧರನ್ ಅಂತ ಒಬ್ಬರು ಮಾಡಿಕೊಟ್ರು. ಅವರು ತುಂಬ ಅದ್ಭುತವಾದ ಈ ಸಾಂಗ್ ಸ್ಪೆಷಲ್ ಮಾಡಿಕೊಟ್ಟಿದ್ದಾರೆ. ಇದು ವಿಶೇಷ ಸಾಂಗು, ಅದರಿಂದ ನಮಗೆ ತುಂಬ ಸಂತೋಷವಾಗಿದೆ. ಇನ್ನು ಮತ್ತೆ ನಮ್ಮ ಈ ಸಾಂಗ್ ಬಗ್ಗೆ ನಮ್ಮ ಹನುಮಾನ್ ಒಂದು ಫ್ಯಾಮಿಲಿಗೆ ಯಾವ ಥರ ಒಂದು ಮೈತಾಳಜಿ ನಮ್ಗೆ ಯಾವ ಥರ ಸಹಾಯ ಮಾಡ್ತಾ ಅನ್ನೋದಿದೆ. ಇದನ್ನು ತುಂಬ ಅದ್ಭುತವಾಗಿ ಮೌಡ್ಬಿಟ್ಟು ಬಂದಿದೆ ಅಂತ ಹೇಳೋದಕ್ಕಿಂತ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಇನ್ನೊಂದು ವಿಷಯ ಏನಂದರೆ, ನೀವು ಹೇಳ್ತಿದ್ರು ನಾನು ಕೇಳೋದೊಂದಿದೆ. ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ನಾನು ಅಪ್ಪು ಅವ್ರ ಹತ್ರ ಒಂದು ಸಿನಿಮಾ ಮಾಡಬೇಕಂತಿದ್ದೆ. ನಾನು ಗಂಗವರು ಮಾತಾಡಿದ್ವಿ, ಆಗಲಿಲ್ಲ. ಆದ್ರೂ ಅವರ ಫ್ಯಾಮಿಲಿಯಲ್ಲಿ ಒಬ್ಬರು ನಮ್ಗೆ ಸಿಕ್ಕಿದ್ರು. ಇವರು ನಮ್ಗೆ ಅದೇ ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಅದೇ ನಮ್ಮ ಅದೃಷ್ಟ. ಯಾರೇ ಆಗಲಿ ಆ ಒಂದು ಬ್ಲಡ್ಡಿಂದ ಬಂದಿರೋ ನಮ್ಗೆ ಸಿಕ್ಕಿದ್ದಾರೆ. ಇವಾಗ ಅಂಥ ಒಂದು ಫ್ಯಾಮಿಲಿಗೆ ಇವತ್ತು ಒಬ್ಬ ನೀಚ ಚೇತನ್ ಅನ್ಬೋದು, ಅವನ ಒಬ್ಬ ನೀಚ, ಅವನು ಇದನ್ನ ದುರಹಂಕಾರದಿಂದ ಮಾತಾಡಿದ್ದಾನೆ. ಅದನ್ನ ನಾವು ಅದನ್ನು ಖಂಡಿಸ್ತೀವಿ ಅಷ್ಟೇ, ಬೇರೆ ವಿಷಯದಲ್ಲಿ ನಾನು ಮಾತಾಡಲ್ಲ. ಸಾರಿ. ಹೌದು, ಕತೆ ನಮ್ಗೆ ಸರ್ ಕತೆ ರಿವೀಲ್ ಆಗೋದು ಬೇಡ, ದಯವಿಟ್ಟು ಬಂದು ಎಲ್ಲರೂ ನೋಡಲಿ ಸರ್. ಈ ಕತೆ ಏನಂದ್ರೆ, ಒಂದು ಸಂಸಾರದಲ್ಲಿ ಆಗುವ ಅನಾಹುತಗಳಿಗೆ ಯಾವ ಥರ ಅದೇ ಮನೆಯಲ್ಲಿ ಇದ್ದ ಅವ್ರ ಮನೆಯಲ್ಲಿದ್ದ ಅಣ್ಣ ತಮ್ಮಂದಿರಾಗಲಿ ಬಾಮಂದಿರಾಗಲಿ ಅವರನ್ನು ಒಂದು ದೊಡ್ಡ ಫ್ಯಾಮಿಲಿನ ಕೊಲಾಪ್ಸ್ ಮಾಡ್ತಾರೆ. ಅದಕ್ಕೆ ತುಂಬ ಆ ಒಂದು ಹೆಣ್ಮಗಳಿಗೆ ತೊಂದರೆ ಕೊಟ್ಟಾಗ ಇವರನ್ನ ಕಾಪಾಡೋದಕ್ಕೆ ಆಂಜನೇಯ ಸ್ವಾಮಿ ಒಬ್ಬರು ಎಂಟ್ರಿ ಆಗ್ತಾರೆ. ಅವ್ರ ಭಕ್ತರಾಗಿರೋದ್ರಿಂದ ತುಂಬ ತೊಂದರೆ ಸಿಗಾಕೊಂಡಾಗ ಅವರು ಬಂದು ಇವ್ರನ್ನ ಕಾಪಾಡ್ತಾರೆ. ಅಷ್ಟೇ ಸರ್, ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಹೌದು ಸರ್, ತಮ್ಮ ಆಶೀರ್ವಾದ ಡೆಫಿನೆಟ್ ನಮಗೆ ಮಾಡೋಣ ಸರ್. 20 ವರ್ಷ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ನಮಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದರಿಂದ ಆಗಲಿಲ್ಲ. ದೇವರ ದಯದಿಂದ ನಮಗೆ ಹೆಲ್ತ್ ಚೆನ್ನಾಗಿದೆ. ಈಗ ನಾನು ನೀವು ಮಾಡ್ತೀನಿ, ದಯವಿಟ್ಟು ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳು ನಾಗರಿಕ ಸರ್. ಈಗ ನಮ್ಮ ಚಿತ್ರದ ನಾಯಕ ನಟ
ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ಪತ್ರಿಕೋದ್ಯಮದವರಿಗೆ, ನಮ್ಮ ಮಾಧ್ಯಮ ಮಿತ್ರರಿಗೆ, ಅಂದರೆ ಎಲ್ಲರೂ ನಾನು ಹೇಗೆ ಕಾಣ್ತೀನಿ ಅಂದರೆ ನನಗೆ ಮಾರ್ಗದರ್ಶಕರು ಅನ್ನೋ ಹಾಗೆ ನಾನು ಕಾಣ್ತೀನಿ, ಹಾಗೆ ಬೆಳ್ಕೊಂಡು ಬಂದಿರೋದು ಸಹ. ಹಾಗಾಗಿ ಇವತ್ತು ಒಂದು ಶುಭ ಸೂಚನೆ. ಈ ಶೆಕೆಯಲ್ಲೂ ಕೂಡ, ಈ ಥರ ಬಿಸಿಲಲ್ಲೂ ಕೂಡ ಇವತ್ತು ಒಂದು ಮಳೆ, ಅದರ ಮಧ್ಯದಲ್ಲಿ ನಾವೆಲ್ಲರೂ ಸೇರಿದ್ವಿ ಶ್ರೀಮತಿ ಸಿಂಧೂರ ಸಿನಿಮಾದ ಆಡಿಯೋ ಲಾಂಚ್ಗೆ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಭಗವಂತನ ಕೃಪೆ ಇದೆ ಅನ್ನೋದನ್ನ ಭಾವಿಸ್ತಾ, ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರು ನಾಗಿರೆಡ್ಡಿ ಸರ್ಗೆ ನಾನು ಕೃತಜ್ಞತೆ ಹೇಳಬೇಕು. ನಮ್ಮ ಇಡೀ ಚಿತ್ರ ತಂಡ ಇದ್ದಿದೆ, ನಾವೆಲ್ಲ ಕಲಾವಿದರ ಒಂದು ತಂಡ ನಾವಿಲ್ಲಿ ಕೂತಿದ್ದೀವಿ. ನಾನು ಕವಿರಾಜ್ ಸರ್ಗೆ ನಾನು ನನ್ನ ಧನ್ಯವಾದಗಳು, ಕೃತಜ್ಞತೆಗಳು. ನಿಜ ಅವ್ರಿಗೆ ಪಾಪ ಹರಸಾಹಸ ಮಾಡಿ ಒಂದು ಆಡಿಯೋ ಲಾಂಚಿಗೆ ಬಂದಿದ್ದೀವಿ, ಒಂದು ಇವೆಂಟ್ಗೆ ಬಂದಿದ್ದೀವಿ ಅಂದರೆ ನಮ್ಮ ಮೇಲೆ ಅವ್ರಿಗಿರುವಂತಹ ಒಂದು ವಿಶ್ವಾಸ ಆಗಲಿ, ಒಂದು ಅಕ್ಕರೆ ಆಗಲಿ, ನಿರ್ಮಾಪಕರ ಮೇಲೆ ಅವ್ರಿಗಿರುವಂತಹ ಗೌರವ ಆಗಲಿ, ಇವೆಲ್ಲವೂ ಕಾರಣ ಆಗುತ್ತೆ. ಗಣೇಶ್ ಮಾಸ್ಟರ್ ಇವರು ಜೊತೆ ಕೆಲಸ ಮಾಡೋದು ಅದೃಷ್ಟ, ಅದು ಏನು ಅದೃಷ್ಟ ಅನ್ನೋಷ್ಟು ಜೊತೆಗೆ ಬೆಳ್ಕೊಂಡ್ ಬಂದಿದ್ದೀವಿ ಮೊದಲನೇ ದಿವಸದಿಂದ. ಸೊ ಹಾಗಾಗಿ ಅದು ಅದೃಷ್ಟ ಏನಿಲ್ಲ, ನಮಗೆ ಅದು ಒಂದು ಒಳ್ಳೆ ಅವಕಾಶ. ಗಂಗಣ್ಣ ಅವರು ಈ ಸಿನಿಮಾ ಮಾಡಕ್ ಬಂದಾಗ ಮನೆಗೆ ಅವರು ಒಂದು ವಿಚಾರದಲ್ಲಿ ಬಹಳ ಕ್ಲಿಯರ್ ಇದ್ರು, ಬಹಳ ಏನ್ ಹೇಳ್ತಾರೆ, ಕಥೆ ಮಾಡೋದ್ರಿಂದ ಹಿಡಿದು ಇವಾಗ ಟೀಸರು, ಹಾಡುಗಳು ಅದೆಲ್ಲ ಪ್ರೆಸೆಂಟ್ ಮಾಡೋವರೆಗೂ ನಿರ್ಮಾಪಕರಿಗೆ ಅವರ ಕಥೆ ಮೇಲಿರುವಂತಹ ಬಹಳ ದೃಢವಾದ ನಂಬಿಕೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವರಿಗೆ ವಿಶ್ವಾಸ ಇದೆ ಕಥೆ ಮೇಲೆ. ಕಥೆ ಕೇಳಿದಾಗ ನನಗೂ ಹಾಗೆ ಅನ್ನಿಸ್ತು. ಯಾಕಂದ್ರೆ ಇವಾಗ ಸಿನಿಮಾಗಳು ಬರ್ತಿರೋ ಭರ ನೋಡಿದ್ರೆ ಯಾವ ತರ ಇದೆ ಅಂತ ಹೇಳಿದ್ರೆ, ಅದು ಟ್ರೆಂಡ್ ಅಂತ ಹೇಳ್ಬೇಕು ಅಥವಾ ನಮ್ಮೆಲ್ಲರ ಮನಸ್ಥಿತಿ. ಯಾಕಂದ್ರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡ್ಬೇಕು, ಬರೀ ಆಡಿಯನ್ಸ್ ಅಂತ ಹೇಳೋದಕ್ಕಿಂತ ಮನಸ್ಥಿತಿ ಹೇಗಿದೆ ಅಂದ್ರೆ ಫಾಸ್ಟ್ ಆಗಿರ್ಬೇಕು, ಒಂದು ವೈಲೆನ್ಸ್ ಇರಬೇಕು, ಅಥವಾ ಬೇರೆ ಏನೋ ಒಂದು ತುಂಬಾನೇ ಬ್ರಿಸ್ಕ್ ಆಗಿರ್ಬೇಕು. ಅದ್ರ ಮಧ್ಯದಲ್ಲಿ ಇವರು ಒಂದು ಒಳ್ಳೆ ಎಲ್ಲರೂ ಕುಟುಂಬ ಸಮೇತರಾಗಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾದ ಕಥೆ ಹೇಳೋದು. ಆ ಕಥೆ ಅವ್ರು ಹೇಳ್ಬೇಕಾದ್ರೆ, ಅನಂತರಾಜು ಸರ್ ಕಥೆ ನರೇಟ್ ಮಾಡ್ಬೇಕಾದ್ರೆ ನಿರ್ಮಾಪಕರ ಇನ್ವಾಲ್ವ್ಮೆಂಟ್ ಅಂದ್ರೆ ಆ ಸಿನಿಮಾ ಆಲ್ರೆಡಿ ನೋಡಿದಾರೆ ಅವರು, ಈ ಸಿನಿಮಾ ಈ ತರ ಮಾಡ್ಬೇಕು ನಾನು ಅನ್ನೋ ಅಷ್ಟರ ಮಟ್ಟಿಗೆ ಅವ್ರಿಗೆ ಅದ್ರ ಮೇಲೆ ಹಿಡಿತ ಆಗ್ಲಿ, ಅದ್ರ ಬಗ್ಗೆ ಒಂದು ಕಾಳಜಿ ಆಗ್ಲಿ, ಇವೆಲ್ಲವೂ ನಾನು ಕಂಡೆ. ಹಾಗಾಗಿ ಒಂದು ಸಿನಿಮಾ ಮಾಡಕ್ಕೆ ಒಬ್ರು ನಿರ್ಮಾಪಕರು 20 ವರ್ಷ ಆದ್ಮೇಲೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಇವಾಗಿನ ಪರಿಸ್ಥಿತಿಯಲ್ಲಿ ಕೆಲವೊಮ್ಮೆ ಬಿಡುವಿಲ್ದಂಗೆ ಶೂಟಿಂಗ್ ನಡೀತಾ ಇರುತ್ತೆ, ಕೆಲವೊಮ್ಮೆ ವಿಚಾರಿಸಿದ್ರೆ ಯಾವ್ದು ಶೂಟಿಂಗ್ ನಡೀತಿಲ್ಲ ಅನ್ನುವಂತ ಪರಿಸ್ಥಿತಿ ಇದೆ. ಆ ತರ ಒಂದು ಸಮಯದಲ್ಲಿ ಒಬ್ರು ನಿರ್ಮಾಪಕರು ಬರ್ತಾರೆ, ಎಲ್ರು ಕೆಲಸ ಕೊಡ್ತಾರೆ, ನಮ್ಗೆ ದುಡ್ಡು ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ. ಸೊ ಈ ತರ ಒಬ್ರು ನಿರ್ಮಾಪಕರು ಬಂದಾಗ ಅವರ ನಂಬಿಕೆ ಜೊತೆ, ಅವರ ವಿಶ್ವಾಸದ ಜೊತೆ ನಾವೊಂದ್ಸಲ ಕೈ ಜೋಡಿಸಿ ಒಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಈ ಉದ್ದೇಶ ಎಲ್ರದ್ದು ಒಂದೇ ಹಂತದಲ್ಲಿ ಇದ್ದಿದ್ರಿಂದ, ಒಂದೇ ಒಂದು ಲೆವೆಲ್ ಅಲ್ಲಿ ಇದ್ದಿದ್ರಿಂದ ಈ ಸಿನಿಮಾ ಇವಾಗ ಆಗಿ ಒಂದು ಒಳ್ಳೆ ಒಂದು ಮುದ್ದಾದ ಸಿನಿಮಾ ಕಾಣ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ನಮ್ಮ ದಾಸಣ್ಣ, ಆಮೇಲೆ ಇಡೀ ಕಥೆಯನ್ನ ಅದರ ಸಾರಥ್ಯ ವಹಿಸಿ ಅದನ್ನು ನಿರ್ದೇಶನ ಮಾಡಿರೋ ನಮ್ಮ ಅನಂತರಾಜು ಸರ್. ಸೊ ಈ ಸಿನಿಮಾದ ಟೀಸರ್ ನೋಡಿದ್ರಿ, ಹಾಡುಗಳನ್ನ ನೋಡಿದ್ರಿ. ನಿಮ್ಮ ಪ್ರೀತಿಯನ್ನ, ನಿಮ್ಮ ಪ್ರೋತ್ಸಾಹವನ್ನ, ನಿಮ್ಮ ಮಾರ್ಗದರ್ಶನ ನಾನು ಯಾವಾಗ್ಲೂ ಬೇಡೋ ಹಾಗೆ ಇವಾಗ್ಲೂ ಹಾಗೆ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ, ನಮ್ಮ ಸಿನಿಮಾ ತಂಡದ ಮೇಲೆ ಇರಲಿ. ಇದ್ರ ಮುಖಾಂತರ ಮತ್ತೊಮ್ಮೆ ನಿಮ್ಗೆಲ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹಾಗೂ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪಾತ್ರ ಈ ಸಿನಿಮಾದಲ್ಲಿ ನೀವೇ ನೋಡಿದ್ರಲ್ಲ, ಅಂದ್ರೆ ಮನೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಒಂದು ಗಂಡಸು. ಕಥೆ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಆಗ್ದೇನೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಒಬ್ಬ ಬಹಳ ಜವಾಬ್ದಾರಿ ಇರುವಂತ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಒಬ್ಬ ತಾಯಿಗೆ ಮಗ ಆಗ್ತಾನೆ, ಮದುವೆ ಆದ್ಮೇಲೆ ಹೆಂಡತಿಗೆ ಗಂಡ ಆಗ್ತಾನೆ, ಮಗನಿಗೆ ತಂದೆ ಆಗ್ತಾನೆ. ಸೊ ಇದರ ನಡುವೆ ಸಂಸಾರದಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಗೆ ತೊಂದರೆಗಳು ಎದುರಾಗ್ತಾ ಇದಾವೆ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಆದ್ರೆ ಆ ತೊಂದರೆಗಳು ಒಂದೊಂದ್ಸಲ ಹೊರಗಿನಿಂದವರಲ್ಲ, ಒಳಗಡೆ ಯಾರ್ಯಾರು ಇರ್ತಾರೋ, ನಮ್ಮ ಮನೇಲಿ ಯಾರ್ಯಾರು ಇರ್ತಾರೋ ಆ ತರ ಕೆಲವು ಸಲ ತೊಂದರೆ ಬರುತ್ತೆ. ಆದ್ರೆ ಏನೇ ತೊಂದರೆ ಬಂದ್ರು, ಯಾವುದೇ ರೀತಿ ಆಪತ್ತು ವಿಪತ್ತು ಎದುರಾದ್ರು ನಂಬಿರೋ ಶಕ್ತಿ ಆಗ್ಲಿ, ನಂಬಿರೋ ಒಂದು ಚೈತನ್ಯ ಆಗ್ಲಿ, ಭಗವಂತ ಆಗ್ಲಿ ಅವತ್ತು ನಮ್ಮನ್ನ ಹಾಗೆ ತೊಂದರೆ ಒಳಗೋಗಕ್ ಬಿಡೋದಿಲ್ಲ ಅನ್ನೋ ಒಂದು ಇವಾಗ ನಾವೆಲ್ಲರೂ ನಂಬಿಕೆ ಮೇಲೆ ಬದುಕ್ತಾ ಇದ್ದೀವಿ. ಯಾವುದೇ ಸಮಸ್ಯೆ ಆಗ್ಲಿ ಏನಾದ್ರು ಒಂದ್ಸಲ ಕಣ್ಣು ಮುಚ್ಕೊಂಡು ಅಪ್ಪ ಹರ ಶಿವ ಅಂತ ಹೇಳ್ಬಿಡ್ತೀವಿ. ಆ ತರ ಒಂದು ಭಾವನಾತ್ಮಕ ಒಂದು ಅಂಶ ಈ ಸಿನಿಮಾದಲ್ಲಿರೋದ್ರಿಂದ
ಆ ಮುಖ್ಯವಾದ ಪಾತ್ರದಲ್ಲಿ ಕೂಡ ನಾನು ಕೆಲಸ ಮಾಡಿದೆ. ಅದೇ ಹೇಳಿದ್ರೆ ಸರ್, ಇವಾಗ ಖಂಡಿತ ಈಗ ಬರ್ತಿರೋ ತುಂಬಾನೇ ಫೋರ್ಸ್ ಇರುವಂತ ಸಿನಿಮಾ ಆಗ್ಲಿ, ಆಕ್ಷನ್ ಸಿನಿಮಾ ಆಗ್ಲಿ, ಅಥವಾ ತುಂಬಾ ಸ್ಪೀಡ್ ಇರುವಂತ ಸಿನಿಮಾ ಆಗ್ಲಿ, ಆ ತರ ಒಂದು ಕ್ಯಾಟಗರಿಗೆ ಸೇರ್ಕೊಳ್ದೇ ಇರುವಂತ ಸಿನಿಮಾ ಸುಮಾರು 20 ವರ್ಷ ಹಿಂದೆ ಅಂತಲ್ಲ, ಕಾಲದಿಂದ ಕಾಲಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್, ಒಂದು ಒಳ್ಳೆ ಎಮೋಷನ್ ಇರುವಂತ ಸಿನಿಮಾ ಯಾವಾಗ ಬಂದ್ರು ಜನ ಒಂದ್ಸಲ ತಿರುಗಿ ನೋಡ್ತಾರೆ. ಹಾಡುಗಳು ಸ್ವಲ್ಪ ತುಂಬಾ ಫಾಸ್ಟ್ ಆಗಿರ್ತಾನೆ, ಕೇಳೋದಕ್ಕೆ ಸಂಪೂರ್ಣ ಲಿರಿಕ್ಸ್ ಅರ್ಥ ಆಗುವಂತ ಹಾಡುಗಳು ಈ ನಮ್ಮ ಸಿನಿಮಾದಲ್ಲಿದೆ. ಒಂದು ಫ್ಯಾಮಿಲಿ ಬಗ್ಗೆ ಹಾಡಿದೆ, ಒಂದು ರೊಮ್ಯಾನ್ಸ್ ಬಗ್ಗೆ ಒಂದು ಹಾಡಿದೆ, ಭಕ್ತಿ ಬಗ್ಗೆನೂ ಹಾಡಿದೆ. ಸೊ ಇದೆಲ್ಲ ಇರ್ಬೇಕಾದ್ರೆ ಜನರ ಮೇಲಿರೋ ವಿಶ್ವಾಸದಿಂದ ಈ ಸಿನಿಮಾ ಮಾಡಿದ್ದಾರೆ ನಿರ್ಮಾಪಕರು. ಇರುತ್ತೆ ಸರ್, ಖಂಡಿತ ಇರುತ್ತೆ. ಒಂದು ಯಾವಾಗ್ಲೂ ನಾವು ಡಿವೋಷನ್, ಫ್ಯಾಂಟಸಿ ಅನ್ನೋ ಎಲಿಮೆಂಟ್ ನಾವು ಅದ್ರ ಬಗ್ಗೆ ಇಮ್ಯಾಜಿನ್ ಮಾಡ್ತಾನೆ, ಅದ್ರ ಬಗ್ಗೆ ಕಲ್ಪನೆ ಮಾಡ್ತಾನೆ. ಅದು ಆಲ್ರೆಡಿ, ಯಾಕಂದ್ರೆ ಅದು ಏನಂತಾರೆ, ರಿಯಾಲಿಟಿಗೆ ಹೊರತಾದಂತ ವಿಚಾರ. ಅಂದ್ರೆ ಆ ಇಂಪ್ಯಾಕ್ಟ್, ಡಿವೋಷನ್ ಆಗ್ಲಿ ಮತ್ತು ಅದ್ರ ಇಂಪ್ಯಾಕ್ಟ್ ರಿಯಾಲಿಟಿಗಿಂತ ಹೊರಗಿರುವಂತಹ ವಿಚಾರ. ಸೊ ಆ ಇಮ್ಯಾಜಿನೇಷನ್ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಎಲ್ಲಿ ಬೇಕೋ ಅಲ್ಲಿ ಗ್ರಾಫಿಕ್ಸ್ ನ ಖಂಡಿತ ಅಳವಡಿಸ್ಕೊಂಡಿದೆ. ಗೊತ್ತಿಲ್ಲ, ಅದು ನಿರ್ಮಾಪಕರು ಹೇಗೆ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ. ರಿಲೀಸ್ ಆದ್ಮೇಲೆ ಜನ ಎಷ್ಟು ಇಷ್ಟಪಡ್ತಾರೆ, ಅದ್ರ ತುಂಬಾ ಒಳ್ಳೆ ಹೆಸರು ಮಾಡಿದಾಗ ಅವಾಗ ಏನಾಗಿ ತುಂಬಾ ಯಾವ್ದೋ ಒಂದು ಸಿನಿಮಾ ಬಹಳ ಹೆಸರು ಮಾಡ್ತಿದ್ದಲ್ಲಪ್ಪ ಅಂತ ನಮ್ಮ ನೆರೆ ರಾಜ್ಯದವ್ರು ಕೇಳಿದಾಗ ಅವಾಗ ಡಬ್ ಮಾಡಿನೋ ಅಥವಾ ಇನ್ನೇನು ರೀಮೇಕ್ ಏನ್ ಮಾಡ್ತಾರೆ, ಅದೇನು ನಮ್ಗೆ ಬೋನಸ್. ಇಲ್ಲ, IPL ಇದೆಯಲ್ಲ ಸರ್, ಅದೇ ಜೋರು ಮಳೆ ತರ ಬರ್ತಾ ಇದೆ. ಸೊ ಆ ಮಳೆ ನಿಂತ ಮೇಲೆ ನಂತರ ರಿಲೀಸ್ ಮಾಡೋ ಯೋಚನೆ. ಥ್ಯಾಂಕ್ ಯು. ಮತ್ತೊಮ್ಮೆ ನೀವೆಲ್ಲರೂ ಬಂದು ನಮ್ಮನ್ನ ಈ ರೀತಿ ಪ್ರೋತ್ಸಾಹ ಮಾಡ್ತಿರೋದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು ಹಾಗೂ ಧನ್ಯವಾದಗಳು ರಾಘವಣ್ಣ. ಈಗ ನಮ್ಮ ಚಿತ್ರದ ಪಾತ್ರದಲ್ಲಿ ಅಭಿನಯಿಸಿರ್ತಕ್ಕಂಥ ರೇಷ್ಮಾ ಒಂದೆರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಕೊಟ್ಟಿದ್ದ ನಾಗಿರೆಡ್ಡಿ ಸರ್ ಆಗಿರ್ಬೋದು, ಗಂಗು ಸರ್ ಆಗಿರ್ಬೋದು, ಈ ತಂಡಕ್ಕೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದ ಪ್ರಿಯಾ ಹೆಗ್ಡೆ ಅಕ್ಕ ಆಗಿರ್ಬೋದು, ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಮುದ್ದು ಪೆದ್ದು ಸೋದರ ಮಾವನ ಮಗಳ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕ್ಯಾರೆಕ್ಟರ್. ನನ್ನಿಂದ ಏನೇನು ತರಲೆ ಆಗುತ್ತೆ, ಏನೇನು ಟ್ವಿಸ್ಟ್ಗಳಾಗುತ್ತೆ, ಅದನ್ನೆಲ್ಲ ಖಂಡಿತ ಥಿಯೇಟರ್ಗೆ ಬಂದು ಮೂವಿ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮೂಡಿಗೆರೆಯಲ್ಲಿ 15 ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಓವರ್ ನೈಟ್ ಶೂಟ್ಸ್ ಆಗಿರ್ಬೋದು, ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಆ್ಯಂಡ್ ರಾಘು ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ಶೂಟ್ಸಲ್ಲಿ ನಾವು ಮಾಡಿದ ತಲೆಗಳು ತುಂಬ 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 ಚೆನ್ನಾಗಿತ್ತು. ಸೊ ಅದೇ, ಥ್ಯಾಂಕ್ ಯು ಟೀಮ್ ಅಗೇನ್. ಆ್ಯಂಡ್ ಎಲ್ಲರೂ ಥಿಯೇಟರಿಗೆ ಹೋಗಿ ರಿಲೀಸ್ ಆದಾಗ ಮೂವಿ ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ರೇಷ್ಮಾ. ಈಗ ಹೌದು, ಈಗ ನಮ್ಮ ಚಿತ್ರದ ನಾಯಕಿ ನಟಿ ಪ್ರಿಯಾ ಹೆಗ್ಡೆ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ಬರೋ ಸ್ವಲ್ಪ ಲೇಟ್ ಆಯಿತು. ಬಟ್ ನಾನು ಆ್ಯಕ್ಚುಲಿ ನಿಮ್ಮೆಲ್ಲರಿಗಿಂತ ಬೇಗ ಮನೆ ಬಿಟ್ಟಿದ್ದೆ, ಬಟ್ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು. ಸೊ ಫಸ್ಟ್ ಆಫ್ ಆಲ್ ಸ್ಟೇಜ್ ಮೇಲಿರೋ ಎಲ್ರಿಗೂ ಪ್ರೀತಿಯ ಸ್ವಾಗತ. ಆ್ಯಂಡ್ ಇಲ್ಲ ಸರ್, ಇಲ್ಲಿಗೆ ಓಕೆ, ನನಗಿದು ಒಂದೇ ಪ್ರೋಗ್ರಾಮ್ ಇದ್ದಿದ್ದಲ್ಲ. ಓಕೆ, ಸೊ ಫಸ್ಟ್ ಆಫ್ ಆಲ್ ದ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಟೈಮ್ ನಮಗೋಸ್ಕರ ತೆಗೆದಿಟ್ಟು ಈ ಒಂದು ಮಳೆ ಇದ್ರೂ ಕೂಡ ಇಷ್ಟೊಂದು ವೆಯ್ಟ್ ಮಾಡಿ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನು ಶ್ರೀಮತಿ ಸಿಂಧೂರ ಬಗ್ಗೆ ಹೇಳಬೇಕಂದ್ರೆ, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾಗಿರೆಡ್ಡಿ ಸರ್ ಆ್ಯಂಡ್ ಗಂಗಾಧರ್ ಸರ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಥ್ಯಾಂಕ್ಸ್. ಆ್ಯಂಡ್ ನಾನು ಫಸ್ಟ್ ಈ ಅಪಾರ್ಚುನಿಟಿ ಸಿಕ್ಕಿದಾಗ ನನಗೆ ಹೇಳಿರೋದು ವಿಜಯ ರಾಘವೇಂದ್ರ ಸರ್ ಅಂತ, ಅದಕ್ಕೋಸ್ಕರ ನಾನು ಆಫೀಸಿಗೆ ಹೋಗಿದ್ದು. ಬಟ್ ಇವಾಗ ಅನ್ನಿಸ್ತಾ ಇದೆ ಟೋಟಲ್ ಟೀಮ್, ಇಟ್ ವಾಸ್ ಟೂ ಗುಡ್ ಟು ವರ್ಕ್ ವಿತ್ ದ ಎಂಟೈರ್ ಟೀಮ್. ನನಗೆ ಒಂದು ಸೀನಿಯರ್ ಟೀಮ್ ಜೊತೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಟೆಕ್ನಿಷಿಯನ್ಸ್ ಜೊತೆಗೆ ವರ್ಕ್ ಮಾಡಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರ ಹತ್ರನೂ ತುಂಬಾ ಕಲಿಯಕ್ಕೆ ಸಿಕ್ತು. ಆ್ಯಂಡ್ ಸೌಂಡ್ಸ್ ನೀವೇ ನೋಡಿದ್ರಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡಬ್ಬಿಂಗ್ ಮಾಡಬೇಕಾದ್ರೆ ಓವರಾಲ್ ಮೂವಿ ಒಂದು ರಫಾಗಿ ಐಡಿಯಾ ಬಂತು. ಸೊ ತುಂಬ ಖುಷಿ ಇದೆ. ಬಿಕಾಸ್ ಇವಾಗಿರೋ ಕಮರ್ಷಿಯಲ್ ಮೂವೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೀರೋಯಿನ್ಗೆ ಬಂದು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಆ್ಯಂಡ್ ಐ ಹೋಪ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು
ಅದಕ್ಕೆ ಆ ಪಾತ್ರನ ಫುಲ್ಫಿಲ್ ಮಾಡಕ್ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನು ನಮ್ಮ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಂದ್ರೆ ತುಂಬಾ ಜನದ ಡ್ರೀಮ್ ಅದು. ಸೊ ಅದು ನನಗೆ ಒಂದು ಅಪಾರ್ಚುನಿಟಿ ಸಿಕ್ಕಿರೋದು. ಸೊ ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ನಮ್ಮ ಅನಂತ್ ರಾಜು ಸರ್, so he's one of the best director I have ever worked with. Such a calm person. ನಾನು ಸೆಟ್ಟಿಗೆ ಹೋಗ್ಬೇಕಾದ್ರೆ ತುಂಬಾ ನರ್ವಸ್ ಆಗಿದೆ, ಬಿಕಾಸ್ ನಾ ಫಸ್ಟ್ ಮುಹೂರ್ತ ಮಾಡಿದಾಗ ಎಲ್ಲರೂ ತುಂಬಾ ಸೀನಿಯರ್ಸ್, ನಾನು ಒಬ್ಳೆ ಹೊಸಬ್ಳು ಅಂತ ಫೀಲ್ ಆಗ್ತಾ ಇತ್ತು. ಸೊ ಹೆಂಗೋ ಏನೋ ಅದಾದ್ಮೇಲೆ ಸರ್ ಯಾವತ್ತೂ ಮಾತೇ ಆಡಿರ್ಲಿಲ್ಲ ನನ್ನ ಹತ್ರ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ. ಸೊ ಫಸ್ಟ್ ಡೇ ಶೂಟ್ ಅಲ್ಲೇನೆ ಒಂದು ಕ್ಲೈಮ್ಯಾಕ್ಸ್ ಇನ್ ದೊಡ್ಡ ಡೈಲಾಗ್ ಕೊಟ್ಟಿದ್ರು. ಸೊ ಅಂಡ್ ಹಿ ಡಿಂಟ್ ಟೆಲ್ ಎನಿಥಿಂಗ್. ಅವರು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಫಸ್ಟ್ ಟೇಕೆ ತಗೊಂಡ್ರು. ಸೊ ಆವಾಗ ಬೈ ಗಾಡ್ಸ್ ಗ್ರೇಸ್ ಫಸ್ಟ್ ಟೇಕಲ್ಲಿ ಆಗೋಯ್ತು ಅದು. ಅದಾದ್ಮೇಲೆ ಹಿ ವಾಸ್ ವೆರಿ ಗುಡ್ ಅಂಡ್ ತುಂಬಾ ಕಾಮ್ ಆಗಿ ಎಷ್ಟು ಚೆನ್ನಾಗಿ ಎಲ್ಲ ಟೀಮ್ನ ಹ್ಯಾಂಡಲ್ ಮಾಡ್ತಿದ್ರು ಅಂದ್ರೆ. ಅಂಡ್ ಇದು ಫಸ್ಟ್ ಮೂವಿ ಅನ್ಸುತ್ತೆ, ನಾವು ಅನ್ಕೊಂಡಿರೋ ಡೇಸ್ಗಿಂತ ಕಮ್ಮಿ ಡೇಸ್ ಅಲ್ಲಿ ಮುಗಿಸ್ಕೊಟ್ರು ಅವರು. ಸೊ ತುಂಬಾ ಚೆನ್ನಾಗಿತ್ತು. ಅಂಡ್ ಪ್ರತಿದಿನ ನಾನು 5:30ಗೆ ರೆಡಿ ಇರ್ತಿದ್ದೆ. ಅಂಡ್ ಆಲ್ಮೋಸ್ಟ್ ಎವ್ರಿ ಡೇ 9:30, 10ವರೆಗೂ ಶೂಟ್ ಮಾಡ್ತಾ ಇದ್ವಿ. ಹಂಗ್ ಮಾಡಿದ್ರು ಒಂದ್ ಸ್ವಲ್ಪನೂ ಸುಸ್ತು ಅನ್ನಿಸ್ತಾ ಇರಲಿಲ್ಲ, ಬಿಕಾಸ್ ಟೀಮ್ ಎನರ್ಜಿ ಅಷ್ಟು ಚೆನ್ನಾಗಿತ್ತು. ಅಂಡ್ ಇನ್ನ ದಾಸ್ ಸರ್ ಬಗ್ಗೆ ಹೇಳಲೇಬೇಕು. ನನಗೆ ತುಂಬಾ ನನ್ನ ಬಗ್ಗೆ ಲೋ ಫೀಲ್ ಇತ್ತು, ಕೆಲವೊಂದು ಆಂಗಲ್ ಅಲ್ಲಿ ನಾನು ಚೆನ್ನಾಗಿ ಕಾಣಲ್ಲ ಅನ್ನೋದೊಂದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ದಾಸ್ ಸರ್ ಇಟ್ಟಿರೋ ಪ್ರತಿಯೊಂದು ಫ್ರೇಮ್ ಅಲ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೀನಿ ಅಂತ ನನಗೆ ಫೀಲ್ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನ ಗಣೇಶ್ ಮಾಸ್ಟರ್, ಸಾರಿ ನಿಮಗೆ ತೊಂದರೆ ಕೊಟ್ಟಿದ್ರೆ, ಲೈಕ್ 1.5 days ಅಲ್ಲೆಲ್ಲ ಸಾಂಗ್ ಮುಗಿಸ್ಕೊಟ್ಟಿದ್ದಾರೆ, ಅಷ್ಟಷ್ಟು ಚೇಂಜಸ್ ಇದ್ರು ಕೂಡ. ಸೊ ಅದು ಕೂಡ ಆ ಬಿಸಿಲಲ್ಲಿ, ಆಮೇಲೆ ಸ್ಕೆಡ್ಯೂಲ್ಸ್ ಹ್ಯಾಡ್ ಟು ಟ್ರಾವೆಲ್ ಟು ಹೈದರಾಬಾದ್, ಬಟ್ ಎಲ್ಲಾನು ಮ್ಯಾನೇಜ್ ಮಾಡಿಕೊಂಡು ಯಾರಿಗೂ ಕೋಪ ಬರ್ದೇ ಇರಂಗೆ ಸರ್ ಗಂಗಾಧರ್ ಸರ್ ತುಂಬಾ ಜೋರಿದ್ರು ಆಕ್ಚುಲಿ ಶೂಟಿಂಗ್ ಟೈಮ್ ಅಲ್ಲಿ. ಡೇಟ್ಸ್ ಅಂತೂ ಪಕ್ಕಾ ತಗೊಳ್ತಾ ಇದ್ರು, ಪಕ್ಕಾ ಲಾಕ್ ಮಾಡ್ತಾ ಇದ್ರು. ಬಟ್ ಬಿಕಾಸ್ ಆಫ್ ಆಲ್ ಆಫ್ ದಿಸ್ ಅಂಡ್ ಇಷ್ಟು ಬೇಗ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಸೊ ಅಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು, ತುಂಬಾ ಪಾಸಿಟಿವ್ ಮೈಂಡ್ ಸೆಟ್ ಫ್ರಮ್ ಡೇ 1 till here. ಹಿ ಸೋ ಕಾನ್ಫಿಡೆಂಟ್. ಅಂಡ್ ಅವ್ರ ಕಾನ್ಫಿಡೆನ್ಸೇ ಈ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ರೀಸನ್ ಅಂಡ್ ಇಲ್ಲಿವರೆಗೆ ಬರೋದಕ್ಕೆ ರೀಸನ್. ಸೊ ನಮ್ ಕಡೆಯಿಂದ ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ 100 ಅಲ್ಲ 200% ಎಫರ್ಟ್ ಹಾಕಿ ಇಲ್ಲಿವರೆಗೂ ತಗೊಂಡ್ಬಂದಿದೀವಿ. ಅಂಡ್ ಇನ್ನ ಆಡಿಯನ್ಸ್ ಕೈಯಲ್ಲಿದೆ, ನಿಮ್ ಕೈಯಲ್ಲಿದೆ ಆಡಿಯನ್ಸ್ ವರ್ಗು ತಲುಪಿಸೋ ಕೆಲಸ. ಸೊ ಬೇಗ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ರು ಪ್ರಾಜೆಕ್ಟ್ ತರ ನಮ್ ಪ್ರಾಜೆಕ್ಟ್ಗೂ ಸಪೋರ್ಟ್ ಮಾಡಿ ಅಂಡ್ ನಮ್ಮ ಮೇಲೂ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಯಾ ಅದೇ ಹೇಳ್ತಾ ಇದೀನಲ್ಲ, ನನಗೆ ವರ್ಡ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು ಒಂದು ಅದೃಷ್ಟ ಅನ್ಕೋತೀನಿ. ಸೊ ಆಕ್ಚುಲಿ ನಾನು ಇಂಡಸ್ಟ್ರಿಗೆ ಅಂದ್ರೆ ಈ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಯಾವಾಗ್ಲೂ ನಾವು ಮೂವಿ ನೋಡ್ತಿರ್ಬೇಕಾದ್ರೆ ಒಂದು ಹೀರೋಯಿನ್ಗೆ ಎಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಇರ್ತಾ ಇತ್ತು ಅದನ್ನೆಲ್ಲ ನೋಡ್ಬಿಟ್ಟು ರಮ್ಯಾ ರಕ್ಷಿತ್ ಅವ್ರದ್ದೆಲ್ಲ ಕಾಲದ ಅವ್ರನ್ನೆಲ್ಲ ನೋಡಿದ್ರೆ ಹೌ ಸ್ವೀಟ್ ಅನ್ನಿಸ್ತಾ ಇತ್ತು. ಅದು ಹೋಗ್ತಾ ಹೋಗ್ತಾ ಹೆಂಗಾಗಿದೆ ಅಂದ್ರೆ ಬರೀ ಹೀರೋಯಿನ್ಸ್ ಅಂದ್ರೆ ಬರೀ 1-2 ಸೀನು 1 ಸಾಂಗ್ ಅಷ್ಟೇ ಇರ್ತಾ ಇತ್ತು. ಬಟ್ ಇದರಲ್ಲಿ ಅದೇ ನಾನು ಡಬ್ಬಿಂಗ್ ಮಾಡೋದು ನೋಡ್ತಾ ಸಾಂಗ್ ಮಾತ್ರ ಅಲ್ಲ ಸರ್, ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಹಾಗೆ ಓವರ್ ಆಲ್ ಇದೆ. ಸೊ ತುಂಬಾ ಖುಷಿ ಇದೆ ಸರ್. ಯಾ ಹೌದು ಸರ್, ಇದು ಈ ವರ್ಷದ್ದು ಫಸ್ಟ್ ರಿಲೀಸ್ ಇದು. ಅಂಡ್ ಐ ಹೋಪ್ ನನ್ನ ಕರಿಯರ್ ಅಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ತುಂಬಾ ಹೋಪ್ ಇಟ್ಕೊಂಡಿದ್ದೀನಿ. ಸೊ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಅಷ್ಟೇ ಸರ್. ಥ್ಯಾಂಕ್ ಯು. ಈಗ ನಮ್ಮ ಚಿತ್ರದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಂಗಣ್ಣ ಒಂದೆರಡು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಪಾಪ ನೀವೆಲ್ಲ ಬೆಳಿಗ್ಗೆ 9 ಗಂಟೆ ಮನೆ ಬಿಟ್ಟಿರ್ತೀರ, ಇವಾಗ 9 ಗಂಟೆ ಆಯಿತು. ನಾನು ಜಾಸ್ತಿ ಮಾತಾಡಲ್ಲ. ದಯವಿಟ್ಟು ಈ ಸಿನಿಮಾ ಬಗ್ಗೆ ಒಳ್ಳೆ ಅಂದರೆ ನಿಮ್ಮೆಲ್ಲ ಆಶೀರ್ವಾದ ಬೇಕು ಈ ಸಿನಿಮಾಗೆ, ಅದೊಂದೇ ನಾನು ಕೇಳ್ಕೊಳ್ಳೋದು. ಅದು ಬಿಟ್ಟರೆ ಸುಮ್ಮನೆ ಅನ್ನೆಸರಿ ಎಲ್ಲ ಈ ಸಿನಿಮಾ ಬಗ್ಗೆ ಟೋಟಲ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ರಾಘು ಸರ್ ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ, ಗಣೇಶ್ ಸರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ನಿರ್ಮಾಪಕರು ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಸಕ್ಸಸ್ ಆಗೋಕ್ಕೆ ಸಾಥ್ ಕೊಡಿ. ಇವತ್ತಿನ ಇಂಡಸ್ಟ್ರಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ದಯವಿಟ್ಟು ನೀವು ಸಾಥ್ ಕೊಟ್ಟರೆ ಜಗದೀಶ್ ಸರ್ ಹೇಳ್ದಂಗೆ ನಿರ್ಮಾಪಕರು ಮತ್ತೊಂದು ಸಿನಿಮಾ ಮಾಡೋಕ್ಕೆ ರೆಡಿ ಆಗ್ತಾರೆ. ಅದಕ್ಕೆ ಬೆನ್ನೆಲುಬಾಗಿ ನಾನು ಇದ್ದೇ ಇರ್ತೀನಿ. ಥ್ಯಾಂಕ್ ಯು. 100%.
ರಿಲ್ಯಾಕ್ಸ್ ಈಗ. ಥ್ಯಾಂಕ್ ಯು ಸರ್. ಬೆಳಿಗ್ಗೆಯಿಂದ ಎಲ್ಲ ಪಾಪ ಹೊರಗಡೆಯಿಂದ ಇರ್ತೀರ, ಮತ್ತೆ ಈಗಲೂ ಮಳೆ ಬಂದ್ರೂ ತಾವೆಲ್ಲ ವೆಯ್ಟ್ ಮಾಡಿ ನಮ್ಮ ಪ್ರೆಸ್ ಮೀಟ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆಮೇಲೆ ಡೈರೆಕ್ಟ್ರು ಕೂಡ ಪಾಪ ಅವರು ಲೈನಲ್ಲಿ ಬರ್ತಾ ಇದ್ದಾರೆ. ಹೌದಾ? ಅದೇ ಡೈರೆಕ್ಟ್ರು ಅದೇ ಮಳೆಯಲ್ಲಿ ಸಿಕ್ಕೊಂಡಿದ್ದಾರಂತೆ, ತುಂಬ ದೂರ ಮನೆ ಅವ್ರದ್ದು ಆ್ಯಕ್ಚುಲಿ. ಸೊ ಚೆನ್ನಾಗಾಗಿದೆ ಎಲ್ಲನೂ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಈಗ ಮತ್ತೆ ಒಂದು ಸಾಂಗ್ ಸಾರ್ ಹೇಳಿದಂಗೆ ಕೈಲಾಶ್ ಕೇರ್ ಅವರು ಆಡಿರೋದು ಒಂದು ಸಾಂಗು ನಿಮಗೆ ಲಾಸ್ಟಲ್ಲಿ ತೋರಿಸ್ಬೇಕು ಅಂತ ಒಂದು ಆಸೆ, ಅದಕ್ಕೋಸ್ಕರ ಎಂಡಲ್ಲಿ ಇಟ್ಟಿದ್ದೀನಿ. ಅದನ್ನು 2 ನಿಮಿಷ ಸ್ಪೆಂಡ್ ಮಾಡಿಬಿಟ್ಟು ದಯವಿಟ್ಟು ಆ ಸಾಂಗ್ ನೋಡ್ಕೊಂಡು. ಎಲ್ರಿಗೂ ನಮಸ್ಕಾರ.